ಪರಿಷತ್ ಚುನಾವಣೆಯಲ್ಲಿ ಕೊತ ಅಂತ ಇರುವಂತ ಕುಮಾರಸ್ವಾಮಿ ಈಗಾಗಲೇ ರಾಜಕೀಯದಲ್ಲಿ ಬೆಳವಣಿಗೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಇತ್ತ ಹೊಸ ಸಿಎಂ ಡಿಕೆ ಶಿವಕುಮಾರ್ ಹೊಡೆತಕ್ಕೆ ಬೆಚ್ಚಿ ಬಿದ್ರು ದಳಪತಿಗಳು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ನಡೀತಾ ಇದ್ದಂತ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆ ಒಂದು ರಿಸಲ್ಟ್ ಮೇಲೆ ಕೊತ ಅಂತ ಇದ್ದಾರೆ ಕುಮಾರಸ್ವಾಮಿ. ಹೊಸ ಸಿಎಂ ಡಿಕೆ ಶಿವಕುಮಾರ್ ಹೊಡೆತಕ್ಕೆ ಬೆಚ್ಚಿ ಬಿದ್ರು ದಳಪತಿಗಳು. ಬಿಜೆಪಿ ಜೆಡಿಎಸ್ನ 1 ಡಜನ್ ಶಾಸಕರು ಕ್ರಾಸ್ ಓಟ್ ಹಾಕಿದ್ದು ಹೇಗೆ? ಇದು ವಿಶ್ವಾಸಘಾತುಕನ ಅಲ್ವೇ ಅಥವಾ ಕುಮಾರಸ್ವಾಮಿ ಗರಂ ಆಗಿದ್ದಾರೆ? ಈ ವಿಚಾರಕ್ಕೆ ಎಚ್ ಡಿ ದೇವೇಗೌಡ, ಮೋದಿ, ಅಮಿತ್ ಶಾ ಬಳಿ ಹೊಸ ತಂತ್ರದ ಚರ್ಚೆ ನಡೀತಾ ಇದೆ. ದಳಪತಿ ಕುಮಾರನ ಕೊತ ಇದು ಅಶ್ವವೇಗ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪರಿಷತ್ ಚುನಾವಣೆಯಲ್ಲಿ ಕೊತ ಕುಮಾರಸ್ವಾಮಿ. ಹೊಸ ಸಿಎಂ ಡಿಕೆ ಶಿವಕುಮಾರ್ ಹೊಡೆತಕ್ಕೆ ಬೆಚ್ಚಿ ಬಿದ್ರು ದಳಪತಿಗಳು. ಬಿಜೆಪಿ ಜೆಡಿಎಸ್ನ 1 ಡಜನ್ ಶಾಸಕರು ಕ್ರಾಸ್ ವೋಟಿಂಗ್ ಹಾಕಿದ್ದು ಹೇಗೆ ಅನ್ನುವಂಥದ್ದು ಇದು ವಿಶ್ವಾಸಘಾತುಕತನ ಅಲ್ವೇ ಅಂತ ಕುಮಾರಸ್ವಾಮಿ ಒಂದ್ ಕಡೆ ಗರಂ ಆಗಿದ್ದಾರೆ. ಎಚ್ ಡಿ ದೇವೇಗೌಡ, ಮೋದಿ, ಅಮಿತ್ ಶಾ ಬಳಿ ಹೊಸ ತಂತ್ರದ ಕುರಿತಾಗಿ ಚರ್ಚೆ ನಡೀತಾ ಇದೆ. ದಳಪತಿ ಕುಮಾರನ ಕೊತ ಇದು ಅಶ್ವವೇಗ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈಗಾಗಲೇ ಪರಿಷತ್ ಚುನಾವಣೆಯ ವಿಚಾರಕ್ಕೆ ಮಾತನಾಡೋದಾದ್ರೆ 2 ಬಿಜೆಪಿ ಪಕ್ಕಾ ಗೆಲುವನ್ನ ಸಾಧಿಸಿತು, 1 ಸೋಲನ್ನ ಅನುಭವಿಸುತ್ತೆ ಜೆಡಿಎಸ್. 18 ಶಾಸಕರು ಜೆಡಿಎಸ್ ನಲ್ಲಿ ಇದ್ದಂಥವ್ರು. ಬಟ್ ಇಲ್ಲಿ ಕ್ರಾಸ್ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 1 ಡಜನ್ ನಷ್ಟು ಶಾಸಕರು ಕ್ರಾಸ್ ವೋಟಿಂಗ್ ಆಗಿದ್ದೆಲ್ಲಿ, ಎಡವಿದ್ದೆಲ್ಲಿ, ಈ ಕುರಿತಾದಂಥ ಅಸಮಾಧಾನ ಕೂಡ ಹೆಚ್ಚಾಗಿ ಇರುವಂಥದ್ದು. ಈಗಾಗಲೇ ನೋಡಿದ್ವಿ, ಗೋವಿಂದರಾಜು ಸೋಲಾಗುತ್ತೆ. ಬಿಜೆಪಿ ಹತ್ರ 2 ಗೆಲುವಿಗಾಗಿ ಸಂಖ್ಯಾಬಲ ಇತ್ತು, ಅಭ್ಯರ್ಥಿಗಳ ಬಲ ಇತ್ತು, ಗೆಲುವನ್ನ ಸಾಧಿಸ್ತು. ಬಟ್ ಇಲ್ಲಿ ಸಂಖ್ಯಾಬಲ ಇಲ್ಲ ಅಂತ ಅಂದ್ರು, ಬಿಜೆಪಿಯಿಂದಾನೂ ಕೂಡ ಅಲ್ಲಿ ಕ್ರಾಸಿಂಗ್ ಅಡ್ಡ ಮತದಾನ ಆಗಿರುವಂಥದ್ದು. ಸೊ ಹೀಗಾಗಿ ಇವೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡ ಒಂದು ಕಡೆ ವಿಜೇಂದ್ರ ಹೇಳ್ತಾರೆ ಕ್ರಾಸ್ ವೋಟಿಂಗ್ ಯಾರ್ಯಾರೆಲ್ಲ ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಪಕ್ಷದಲ್ಲಿ ಅಂತ. ಇನ್ನೊಂದು GTD ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನ ಇತ್ತು ಕ್ರಾಸ್ ವೋಟಿಂಗ್ ವಿಚಾರದಲ್ಲಿ. ಬಟ್ ಇಲ್ಲಿ ಆಗಿರುವಂಥದ್ದು DK ಶಿವಕುಮಾರ್ ಅವರ ರಣತಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, DK ಶಿವಕುಮಾರ್ ಅವರ ರಾಜಕೀಯ ಬೆಳವಣಿಗೆಗಳು, ಅವ್ರು ನಡ್ಕೊಂಡು ಬಂದಂಥ ಹಾದಿ ಕಾಂಗ್ರೆಸ್ನನ್ನ ಮೇಲೆ ಎತ್ತುವಲ್ಲಿ ಕರ್ನಾಟಕದಲ್ಲಿ ಅವ್ರು ಹೂಡಿದಂಥ ತಂತ್ರಗಾರಿಕೆ ಇವೆಲ್ಲವೂ ಕೂಡ ನಾವು ಗಮನಿಸ್ತಾ ಹೋದ್ರೆ ನಿಜಕ್ಕೂ ಕೂಡ DK ಶಿವಕುಮಾರ್ ಅವರ ಒಂದು ಚಾಣಾಕ್ಷತನ ಇಲ್ಲಿ ಎದ್ದು ಕಾಣಿಸುತ್ತೆ. ಯಾಕಂದ್ರೆ ಈಗ ಸಿಎಂ ಆಗಿ ಅವರ ಈ ಒಂದು ವಿಧಾನ ಪರಿಷತ್ ಚುನಾವಣೆಯ ವಿಚಾರದಲ್ಲಿ ಇದೆಯಲ್ಲ, 2028ರ ಎಲೆಕ್ಷನ್ಗೆ ಒಂದು ರೀತಿಯಾಗಿ ಬುನಾದಿ ರೀತಿಯಲ್ಲಿ ಇದು ವ್ಯಕ್ತವಾಗ್ತಾ ಇದೆ. ಈಗಾಗಲೇ ನೋಡಿ, ಮೈತ್ರಿ ಪಕ್ಷಗಳು ಎಲೆಕ್ಷನ್ನಲ್ಲಿ ಗೆದ್ದೇ ಗೆಲ್ಲಬೇಕು, 2028ರ ಎಲೆಕ್ಷನ್ನಲ್ಲಿ ಗೆದ್ದೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯಾದಂಥ ಪ್ರಯತ್ನವನ್ನ ಪಡ್ತಾ ಇರುವಂಥದ್ದು. ಬಟ್ ಇಲ್ಲಿ ಈ ಒಂದು ಚಾಣಾಕ್ಷತನ ಇದೆಯಲ್ಲ, DK ಶಿವಕುಮಾರ್ ಅವರ ತಂತ್ರಗಾರಿಕೆ ಇದೆಯಲ್ಲ, ಅದೆಲ್ಲವನ್ನ ಕೂಡ ಉಲ್ಟಾ ಮಾಡ್ತು. ಅಂದ್ಕೊಂಡಿರ್ಲಿಲ್ಲ ಯಾರು ಇಷ್ಟರ ಮಟ್ಟಿಗೆ ಅಡ್ಡ ಮತದಾನ ಆಗುತ್ತೆ ಅಂತ. ಕೆಲವೊಂದಿಷ್ಟು ಜನ ಪಟ್ಟಿಯಲ್ಲಿದ್ರು, ಆ ಕೆಲವೊಂದಿಷ್ಟು ಜನಗಳನ್ನ ಹೊರತುಪಡಿಸಿ ಅವ್ರ ಮೇಲೆ ಅನುಮಾನ ಇತ್ತು. ಬಟ್ ಅವ್ರನ್ನ ಹೊರತುಪಡಿಸಿ ಮಿಕ್ಕಿದ್ದೆಲ್ಲ ಇಷ್ಟು ದೊಡ್ಡ ಮಟ್ಟಿಗೆ ಅಡ್ಡ ಮತದಾನ ಆಗೋದಿಲ್ಲ ಅನ್ನುವಂಥ ಒಂದಿಷ್ಟು ಲೆಕ್ಕಾಚಾರದಲ್ಲಿ ಇದ್ದಂಥದ್ದು. ಬಟ್ ಇಲ್ಲಿ ಎಲ್ಲವೂ ಕೂಡ ಉಲ್ಟಾ ಆಗುತ್ತೆ, ಲೆಕ್ಕಾಚಾರವೇ ಬದಲಾಗುತ್ತೆ.